ನೀ ನನ್ನ ನಡೆಸಿಕೊಂಡಂತೆ ನಿನ್ನನ್ನಾರು ನಡೆಸಿಕೊಳ್ಳದಿರಲಿ ಎನ್ನುವುದೊಂದೇ ಭಗ್ನ ಪ್ರೇಮಿಯ ಭಾವಗೀತೆಯ ಭಾಗವಾಗಿರಲಿ ಅಂತ. ಲೈಕ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್, ಇದು ಸರಿನಾ ಇತ್ತಪ್ಪ, ಹೂ ಎಮ್ ಐ, ನನ್ನ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ ಏನು, ಆಮೇಲೆ ಮದುವೆ ಮಕ್ಕಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಸರಿ ಮಾಡೋದಕ್ಕೆ ಅವ್ರು ಅಲ್ಲ, ಆ ಕ್ರಾಂತಿಕಾರಿ ತಣ್ಣಗಾಗ್ತೀನಿ. ತಮಾಷೆ, ನಗು ಮತ್ತೆ ಲೈಟ್ ಹಾರ್ಟೆಡ್ ಆಗಿ, ಈವನ್ ಇಫ್ ಯು ವಾಚ್ ದ ಫಿಲ್ಮ್ ವಿಚ್ ಐ ಇನ್ಸಿಸ್ಟ್ ಯು ಟು. ತುಂಬ ಕಾಡದ್ ನನಗೆ ಆ ಪಾತ್ರ. ನನ್ನ ಜೀವನದಲ್ಲೇ ಆಗ್ಬಿಟ್ಟಿದೇನೋ ಅಂತ ಒಂಥರ ನಾವು ಮೆಂಟಲಿ ಡಿಸ್ಟರ್ಬ್ ಆಗ್ತೀವಲ್ಲ, ಆ ಥರ ಇಮಿಡಿಯೇಟ್ಲಿ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ ನಾನು. ತುಂಬ ಕಾಡ್ತಾ ಇದೆ, ನಾನೇ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ, ಏನಾದರೂ ಅಡ್ವೈಸ್ ಮಾಡಿ ಅಂತ ಅವರಿಗೆ. ಭಗ್ನ ಪ್ರೇಮಿಗಳಿಗೆ ಭಾವಗೀತೆ ಎಲ್ಲ ಬರೆದ್ಬಿಟ್ಟಿದ್ರು ಅಂತ ನೀವು. ಏನದು? I'm a huge fan of Kamal Haasan sir. ಅದು he was one of the only actors to achieve that ಅಂತ. ಅಂದ್ರೆ ಬದಲಾಯಿಸಿ ಬಿಡು ಎನ್ನ ನಾ ಭಾರವಾಗುವ ಮುನ್ನ, ನಾನಿರಿದ ಗಾಯಗಳು ಹುಣ್ಣಾಗುವ ಮುನ್ನ, ಬದುಕು ನೀ ನಿನ್ನ ಕನಸು ನಾಚುವಂತೆ, ನಿನ್ನೊಡನೆ ನಾನು ಇದ್ದರೇನಂತೆ ಇರದಿದ್ದರೇನಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ವಿಕಲ್ಪ ಸಿನಿಮಾ ತಂಡದಿಂದ ಹರಣಿ ಮ್ಯಾಮ್, ಹಾಗೆ ನಿರ್ದೇಶಕ ಮತ್ತು ನಟರಾಗಿರುವಂತಹ ಪೃಥ್ವಿರಾಜ್ ಪಾಟೀಲ್ ಅವರು, ಹೀರೋಯಿನ್ ಆಗಿರುವಂತಹ ನಾಗಶ್ರೀ ಹೆಬ್ಬಾರ್ ಅವರಿದ್ರೆ. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಎಲ್ಲರೂ? ಸೂಪರ್. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಆಸ್ ಆಲ್ವೇಸ್. ಸೊ ಕೆಲವೊಂದು ಟೈಟ್ಲ್ಗಳು ಕೇಳಿದ ತಕ್ಷಣನೇ ಆ ಸಿನಿಮಾದ ವೈಭವ ಒಂಥರ ಅನ್ಸುತ್ತೆ, ಬೇರೆ ತರ ಅನ್ಸುತ್ತೆ. ಏನಿದು ಅಂತ ಒಂದು ಕ್ವಶನ್ ಎಲ್ಲ ಹುಟ್ಟಾಕುತ್ತೆ. ಏನು ವಿಕಲ್ಪ ಅಂದ್ರೆ? ವಿಕಲ್ಪ ಅಂದ್ರೆ ಅದಕ್ಕೆ ಮಲ್ಟಿಪಲ್ ಅರ್ಥಗಳು ಬರುತ್ತೆ. ಒಂದು ಅರ್ಥದಲ್ಲಿ ಆ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್ ಅಂತ. ನೀವು ಕಲ್ಪನೆ ಮತ್ತು ಸತ್ಯಗಳ ಮಧ್ಯದ ಪರಿಸ್ಥಿತಿ ಅಂತ. ಸ್ಥಿತಿ ಅಂತ ಅನ್ಲಿಲ್ಲ ನಾನು, ಪರಿಸ್ಥಿತಿ. ಬಿಕಾಸ್ ಕೆಲವೊಂದ್ಸರಿ ಆ ಸ್ಥಿತಿಗೆ ನಮ್ಮನ್ನು ನಾವು ದುಡ್ಕೊಂಡ್ಬಿಟ್ಟಿರ್ತೀವಿ. ಬಿಕಾಸ್ ವೆನ್ ವಿ ಟ್ರೈ ಟು ಓವರ್ ಅನಲೈಸ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್. ರಿಯಾಲಿಟಿ ಅನ್ನೋದು ನನಗೆ ಅರ್ಥ ಆಗಿರೋ ರಿಯಾಲಿಟಿ ಅಥವಾ ನಿಮಗೆ ಅರ್ಥ ಎಲ್ಲವೂ ರಿಯಾಲಿಟಿ ಅಂದ್ರೆ ಪರ್ಸ್ಯೂಡ್ ರಿಯಾಲಿಟಿ. ಪ್ರತಿಯೊಂದು ರಿಯಾಲಿಟಿ ಅಂದ್ರೇನೆ, ಈಗ ಇದೇ ರೂಮನ್ನ ಒಂದು ಆಕಳೋ ಅಥವಾ ಒಂದು ದುಂಬಿನೋ ನೋಡಿದ್ರೆ ಅದು ನೋಡೋ ರೀತಿನೇ ಬೇರೆ. ದ ವರ್ಲ್ಡ್ ಹ್ಯಾಸ್ ನಾಟ್ ಚೇಂಜ್ಡ್, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ದಟ್ ವರ್ಲ್ಡ್ ಹ್ಯಾಸ್ ಚೇಂಜ್ಡ್. ಸೊ ವಿಕಲ್ಪ ಅಂದ್ರೆ ಸಂಕಲ್ಪದ ಆಪೋಸಿಟ್. ದಟ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಕ್ಲಿಯರ್ ಇನ್ ಯೋರ್ ಹೆಡ್. ಅಂದರೆ ನೀವು ಸುಮಾರು ಜನ ನಿರ್ದೇಶಕರ ಜೊತೆ ವರ್ಕ್ ಮಾಡಿದ್ರ, ಅಂದರೆ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ಇಲ್ಲ ಸುಮಾರು ಎಕ್ಸ್ಪೀರಿಯನ್ಸ್ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು. ವಾಟ್ ಇಸ್ ಇಟ್ ಒನ್ ಕ್ವಾಲಿಟಿ ಅಂದರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಯು ಲುಕ್ ಇನ್ ದ ಸ್ಕ್ರಿಪ್ಟ್ ಅಥವಾ ಇನ್ ಅ ಡೈರೆಕ್ಟರ್? ಒಂದು ಆಫ್ಕೋರ್ಸ್ ಅವ್ರು ಹೇಗೆ ಸ್ಟೋರಿ ನರೇಟ್ ಮಾಡ್ತಾರೆ ಆ್ಯಂಡ್ ಕಾನ್ಸೆಪ್ಟ್ ಏನಿದೆ. ಫಾರ್ ಮಿ ಇಟ್ ಈಸ್ ಆಲ್ ಅಬೌಟ್ ಸ್ಟೋರಿ ಆ್ಯಂಡ್ ಆ ಸ್ಟೋರಿಗೆ ನನ್ನ ಪಾತ್ರ ಏನು ಕೊಡ್ತಾ ಇದೆ ಅನ್ನೋದು ನನಗೆ ಬಹಳ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಓವರ್ ಆಲ್ ದ ಎಂಟೈರ್ ಕಾನ್ಸೆಪ್ಟ್ ಅಥವಾ ಥೀಮ್ ಜಾನ್ರಾ ಏನಿದೆ ಎಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ದಟ್ ಇಸ್ ಅಂದರೆ ನಾನು ಮಾಡದೇ ಇರುವಂತಹ ಒಂದು ಟಚ್ ಮಾಡದೇ ಇರುವಂತಹ ಒಂದು ಜಾನರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರು ಈಗ ನೀವೇ ನೋಡಿದ್ರಿ ಅವರು ಮಾತಾಡಿದ ರೀತಿ, ಹಿ ಈಸ್ ವೆರಿ ವೆರಿ ಕ್ಲಿಯರ್. ಅಂದರೆ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ. ಐ ಥಿಂಕ್ ಫಾರ್ ಆ್ಯನ್ ಆ್ಯಕ್ಟರ್ ಅದು ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಈಗ ನಮಗೊಂದು ಸ್ಕ್ರಿಪ್ಟ್ ಕೊಟ್ಟಾಗ ನಾವೇ ಒಂದು ಇದು ಏನು ರೂಪರೇಷೆ ಹಾಕ್ಕೊಂಡು ಈ ಥರ ಅಂತ ನಾವು ಒಂದು ಮಾಡ್ಕೋತೀವಿ. ಸೊ ಆ ನಿಟ್ಟಿನಲ್ಲಿ ಏನಾಗಬಹುದು, ನಾವು ಒಂದೇ ಥರ ಕಾಣಿಸ್ಬಹುದೇನೋ ಗೊತ್ತಿಲ್ಲ. ಸೊ ಈ ಥರ ಸ್ಕ್ರಿಪ್ಟ್ ಬಂದು ನಮಗೆ ಹೀಗೆ ಬೇಕು, ಈ ಥರನೇ ಮಾತಾಡಬೇಕು, ಹೀಗೆ ಹೇಳಬೇಕು ಅಂದಾಗ ನಾವು ಅಲ್ಲಿ ಬೇರೆ ರೀತಿ ಕಾಣಿಸ್ತೀವಿ, ವಿಚ್ ಈಸ್ ಗುಡ್ ಫಾರ್ ಅನ್ ಆ್ಯಕ್ಟರ್. ಆ್ಯಂಡ್ ಅಲ್ಲಿ ಕಲ್ತ್ಕೊಳ್ಳೋಕ್ಕೂ ಬಹಳಷ್ಟು ಸಿಗುತ್ತೆ. ಸೊ ಐ ಥಿಂಕ್ ದ್ಯಾಟ್ ವಾಸ್ ಇಂಟ್ರೆಸ್ಟಿಂಗ್ ನನಗೆ. ನೀವು ಹೇಳಿ, ಅಂದರೆ ವಿಕಲ್ಪ ಟೈಟಲ್ನೇ ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ನೋಡಿದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಒಂದನ್ನ ಡೈಸೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಫಸ್ಟ್ ಸಿನಿಮಾ ತುಂಬ ಸಿಂಪಲ್ ಆಗಿದೆ. ಕಥೆ ಹೇಳಿದಾಗ ಫಸ್ಟ್ ಟೈಮ್ ನಿಮಗೆ ಇದೇ ಕಾಂಪ್ಲಿಕೇಶನ್ಸ್ ಎಲ್ಲ ಹೇಳಿದ್ರ, ಇಲ್ಲ ತುಂಬ ಸಿಂಪ್ಲಿಫೈಡ್ ಆಗಿ ಹೇಳಿದ್ರ? ಇವಾಗ ಅವ್ರು ವಿಕಲ್ಪದ ಅರ್ಥ ಹೇಳಿದಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಅವ್ರು ಹೆಂಗೆ ಹೇಳಿರ್ತಾರೆ ಅಂತ. ಅಂದರೆ ಹಿ ಈಸ್ ವೆರಿ ಕ್ಲಿಯರ್ ಅಬೌಟ್ ದ ಥಿಂಗ್ಸ್. ಇವಾಗ ನನ್ನ ಕ್ಯಾರೆಕ್ಟರ್ನ ನನಗೆ ನರೇಟ್ ಮಾಡುವಾಗಲೂ ಅಷ್ಟೇ, ಹಿ ವಾಸ್ ವೆರಿ ಕ್ಲಿಯರ್. ಸಮುದ್ಯತ ಅಂತ ನನ್ನ ಕ್ಯಾರೆಕ್ಟರ್. ಅದರಲ್ಲಿ ಸಮುದ್ಯತ ಅಂದರೆ ಏನು ಅನ್ನೋದ್ರಿಂದ ಅವ್ರು ಸ್ಟಾರ್ಟ್ ಮಾಡಿದರು. ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಅಂತ. ಇದರಲ್ಲೇ ನಾನಾ ಅರ್ಥಗಳನ್ನು ನಾವು ನೋಡ್ಕೋಬೋದು. ಹಿ ವಾಸ್ ವೆರಿ ಕ್ಲಿಯರ್ ವಿತ್ ದ ನೇಮ್, ಲೈಕ್ ಫಸ್ಟ್ ಆಫ್ ಆಲ್. ಆಮೇಲೆ ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದ ರೀತಿ ಸ್ಟಾರ್ಟಿಂಗಲ್ಲಿ ನನಗೆ ಅನಿಸ್ತಿತ್ತು ಸೋ ಮಚ್ ಆಫ್ ಎಮೋಷನ್ಸ್ ಇದೆ ಅದರಲ್ಲಿ. ಸಮುದ್ಯತ ಅಂತ ಬಂದ ತಕ್ಷಣ ಸಿಂಪಲ್ ಅನಿಸಲ್ಲ, ತುಂಬ ಒಂದು ಒಳಗಡೆನೆ ತುಂಬ ಹೋರಾಟ ಮಾಡ್ತಾಳೆ ಅವಳು. ಅದನ್ನು ನೀವು ಜನರಿಗೆ ತಲುಪಿಸ್ಬೇಕು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಸೊ ಅದು ನನ್ನನ್ನು ಹೋಲ್ಡ್ ಮಾಡ್ತಾ ಅನ್ಸುತ್ತೆ, ನಾನು ಮಾಡಲೇಬೇಕು ಅನ್ನೋದನ್ನು. ಓಕೆ, ನೈಸ್. ಆ್ಯಂಡ್ ಮೊದಲನೇ ಸಿನಿಮಾದಲ್ಲೇ ಆಕ್ಟರ್ ಕಮ್ ಡೈರೆಕ್ಟರ್ ಆಗೋದಿದೆಯಲ್ಲ, ಇಟ್ಸ್ ಅ ಬಿಗ್ ಚಾಲೆಂಜ್. ಅದರಲ್ಲೂ ಒಂದು ಈ ಥರ ಒಂದು ಸಿಂಪ್ಲಿಫೈಡ್ ಅಲ್ಲೇ ಇರುವಂತಹ ಒಂದು ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟ್ ಅಂತ ಬೇಕಾದ್ರೆ ಕರಿಬೋದು, ಇಲ್ಲ ಅಂತಂದರೆ ನಾಟ್ ಸೊ
ರೆಗ್ಯುಲರ್ ಫಾರ್ಮೆಟ್ ಆಫ್ ಫಿಲ್ಮ್ ಅಂತಾನು ಹೇಳ್ಬೋದು. ಸೊ ಆ ಥರದನ್ನ ಮೊದಲನೇ ಸಿನಿಮಾಗೆ ಕನ್ಸಿಡರ್ ಮಾಡ್ಕೊಂಡಿದ್ದು ಯಾಕೆ ಇದನ್ನೇ ಮಾಡಬೇಕು ಅಂತ? ಅಂದರೆ ಎರಡು ವಿಚಾರ. ಈಗ ಸಿಂಪಲ್ ಅಂದರೆ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ನ ಕಾಂಪ್ಲಿಕೇಟೆಡ್ ಆಗಿ ಹೇಳೋದು ಈಸಿ, ಬಟ್ ಅದನ್ನ ಸಿಂಪ್ಲಿಫೈ ಮಾಡೋದು ಕಷ್ಟ. ಈ ಬಿಳಿ ಬಟ್ಟೆ ಮೇಂಟೈನ್ ಮಾಡ್ದಂಗೆ. ಸೊ ತುಂಬ ಕಷ್ಟ. ಅದನ್ನು ಕನ್ಸಿಸ್ಟೆಂಟ್ ಆಗಿ ಯು ಹ್ಯಾವ್ ಟು ಮೇಂಟೈನ್ ದ ಅಥೆಂಟಿಸಿಟಿ ಆ್ಯಂಡ್ ಸಿಂಪ್ಲಿಸಿಟಿ ಆ್ಯಂಡ್ ಯೆಟ್ ಪವರ್ಫುಲ್. ಅದನ್ನ ಮೇಂಟೈನ್ ಮಾಡೋದು ತುಂಬ, ಅದು ರೈಟಿಂಗಲ್ಲೇ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ಈ ಸಬ್ಜೆಕ್ಟನ್ನು ಯಾಕೆ ಆರಿಸ್ಕೊಂಡಿದ್ದು ಅಂದರೆ ನನಗೆ ಮೊದಲಿಂದನೂ ಸ್ವಲ್ಪ ಬರವಣಿಗೆ ಆಸಕ್ತಿ ಇತ್ತು. ಮತ್ತು 2012-13 ಆ ಟೈಮಲ್ಲೇ ಒಂದು ಅಬ್ಸ್ಟ್ರಾಕ್ಟನ್ನು ಬರೀಬೇಕಾದ್ರೇ ದ್ಯಾಟ್ ವಾಸ್ ಅ ಟೈಮ್. ಈ 28-29 ಆಗುವಾಗ ನಿಮಗೊಂದು ಒಳಗಡೆ ಒಬ್ಬ ಕ್ರಾಂತಿಕಾರಿ ಇರ್ತಾನೆ. ದರ್ ಇಸ್ ಅ ರೆವಲ್ಯೂಷನರಿ, ರೈಟ್? ಸೊ ಯು ಆರ್ ಲೈಕ್ ಯು ಆರ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ಇದು ಸರಿನಾ, ಇದು ತಪ್ಪ, ಹೂ ಎಮ್ ಐ, ನನ್ನ ಎಕ್ಸಿಸ್ಟೆನ್ಷಿಯಲ್ ಕ್ವೆಶನ್ ಏನು. ಆಮೇಲೆ ಮದುವೆ ಮಕ್ಕಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ ಮಾಡೋದಕ್ಕೆ ಅವ್ರು ಅಲ್ಲ, ಆ ಕ್ರಾಂತಿಕಾರಿ ತಣ್ಣಗಾಗ್ತಾನೆ. ಥ್ಯಾಂಕ್ ಯು ವೆರಿ ಮಚ್ ಆ ಮಾತು ಹೇಳಿದ್ದಕ್ಕೆ. ಯಾಕಂದ್ರೆ ಎಲ್ಲರೂ ಉಲ್ಟಾ ಹೇಳ್ತಾರೆ, ಓ ಮದ್ವೆ ಆದ್ಮೇಲೆ ತುಂಬಾ ಬದಲಾಗೋದವನು ಹಿಂಗೆ. ಸೊ ಪ್ಲೀಸ್ ಮಾರ್ಕ್ ದಿಸ್. ವೆರಿ ಗುಡ್. ಬಟ್ ಅವಾಗ ಬರಿಬೇಕಾದ್ರೆ ಅನ್ಸಿದ್ದು ಅಂದ್ರೆ ಸತ್ಯ ಅಂದ್ರೆ ಏನು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಬ್ರೈನ್, ಈಗ ಸೆರೆಬ್ರಮ್ ಅಂತೀರಿ, 2 ಪಾರ್ಟ್ಸ್ ಆಫ್ ದ ಬ್ರೈನ್. ಒಂದು ಮೆಮೊರಿ, ಒಂದು ಪರ್ಸೆಪ್ಷನ್. ಒಂದು ನಮ್ಗೆ ಏನು ಅಂತ ಅರ್ಥ ಮಾಡಿಸುತ್ತೆ, ಇನ್ನೊಂದು ಅದು ಏನು ಅಂತ ಅರ್ಥ ಆಗೋದಕ್ಕೆ ಮೆಮೊರಿಲಿ ಒಂದೇನೋ ಸ್ಟೋರ್, ಅದ್ರ ಮಧ್ಯೆ ಕನೆಕ್ಷನ್ ಡಿಸ್ಕನೆಕ್ಟ್ ಆಗೋದ್ರೆ. ಸೊ ಈ ಥರದ್ದೆಲ್ಲ ನಾನು ಅವಾಗ ಐಸ್ ಟು ಸ್ಟಡಿ ಅ ಲಾಟ್. ಬಟ್ ಇದನ್ನೆಲ್ಲ ಈ ಥರ ಹೊಡೆದ್ಬಿಟ್ರೆ ಇಟ್ ಬಿಕಮ್ಸ್ ಡಾಕ್ಯುಮೆಂಟ್ರಿ. ಸೊ ಇದನ್ನ ಇಟ್ ಹ್ಯಾಸ್ ಟು ಬಿ ವೆರಿ ಎಂಟ್ರೀಗಿಂಗ್, ಎಂಟರ್ಟೈನಿಂಗ್. ಆ ಥರದ ಒಂದು ಕಥೆಯನ್ನು ತಮಾಷೆಯಾಗಿ, ಈ ಥರ ಹೇಗೆ ನಾವು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಹೋಗ್ತಿದೀವೋ ಇದೇ ಥರ ತಮಾಷೆ, ನಗು ಮತ್ತು ಲೈಟ್ ಹಾರ್ಟೆಡ್ ಆಗಿ, ಈವನ್ ಇಫ್ ಯು ವಾಚ್ ದ ಫಿಲ್ಮ್, ವಿಚ್ ಐ ಇನ್ಸಿಸ್ಟ್ಯೂಟ್. ಸೊ ಅಂದರೆ ಸೊ ದಟ್ ಮೀನ್ಸ್ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಈ ಥರದ್ದು ತುಂಬ ಸಿಂಪ್ಲಿಫೈ ಆಗಿ ಬರೆಯೋದು ಇಟ್ ವಾಸ್ ಚಾಲೆಂಜಿಂಗ್. ಬಟ್ ಕೂಡ 2 ಟಾಸ್ಕ್ಸ್ ಅಲ್ಲಿ ಅಂದ್ರೆ ಡೈರೆಕ್ಟರ್ ಅಂಡ್ ಆಕ್ಟರ್ ಅಲ್ಲಿ ಬಿಹೈಂಡ್ ದ ಕ್ಯಾಮ್ರಾ ವಿಷನ್ ಅಥವಾ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಎಮೋಷನ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೌ ಈಸಿ ಆರ್ ಡಿಫಿಕಲ್ಟ್ ವಾಸ್ ಇಟ್? It is, I mean, the team helped a lot. I should give credit to my associate director, Mithun Tirthalli, and the entire direction team. They were extremely helpful. ಯಾಕಂದರೆ ಇದು ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾ ಅನ್ನೋದು ಒಂದು ಕೋಳು ಕಂಬದ ಮೇಲೆ ನಿಂತ ಚಾವಣಿ ಅಲ್ಲ, 1000 ಕಂಬಗಳ ಚಪ್ಪರ ಅಂತ. ಅದು ಯಾರೋ ಒಬ್ಬರು ಇಬ್ಬರಿಂದ ಆಗುವಂಥದ್ದಲ್ಲ. ಈಗ ಒಂದು ಚಪ್ರ ನಿಂತ್ಕೋಬೇಕು ಅಂದರೆ ಎಲ್ಲ ಕಂಬಗಳು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ಸೊ ಇಟ್ ಈಸ್ ಅ ಅಮಲ್ಗಮೇಷನ್ ಆಫ್ ಮಲ್ಟಿಪಲ್ ಥಾಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್ಸ್. ಬಟ್ ಎಸ್, ಇಟ್ ಈಸ್ ಚಾಲೆಂಜಿಂಗ್. ಎಸ್ಪೆಷಲಿ ಒಂದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಸೆಕೆಂಡ್ ಹಾಫಲ್ಲಿ ದರ್ ಇಸ್ ಅ ಲಾಟ್ ಆಫ್ ಒಂದು ಎಕ್ಸಾಜುರೇಟೆಡ್ ರಿಯಾಲಿಟಿ ಅಥವಾ ಎಮೋಷನಲ್ ಟರ್ಮಾಯಿಲ್ ದ ಕ್ಯಾರೆಕ್ಟರ್ ಗೋಸ್ ಥ್ರೂ. ಆವಾಗ ಕ್ಯಾರೆಕ್ಟರ್ಗೆ ಶಿಫ್ಟ್ ಆಗೋದು, ಸ್ವಲ್ಪ ಇಲ್ಲಿ ಬಂದು ಶಾರ್ಟ್ ನೋಡಿ ಮತ್ತೆ ಹೋಗಿ ಕ್ಯಾರೆಕ್ಟರ್ ಒಳಗಡೆ ಎಂಟರ್ ಆಗೋದು, ಇಟ್ ವಾಸ್ ಅ ಬಿಟ್ ಚಾಲೆಂಜಿಂಗ್. ಇಟ್ ವಾಸ್, ಬಟ್ ಯು ಹ್ಯಾವ್ ಟು ಡೂ ಇಟ್. ಒನ್ಸ್ ಯು ಓನ್, ಯು ಹ್ಯಾವ್ ಟು ಡೆಲಿವರ್. ಅಂಡ್ ಕೆಲವೊಂದು ಕಥೆಗಳು ಕೇಳಿದಾಗ ತುಂಬಾ ರಿಲೇಟಬಲ್ ಆಗಿದೆಯಲ್ಲ, ಹೌದಲ್ವಾ, ನಮ್ಮ ಸುತ್ತಮುತ್ತ ನಡೀತಿರೋದು ಅನ್ಸುತ್ತೆ. ಅಂಡ್ ಕೆಲವೊಂದು ಕಥೆಗಳು ಕೇಳಿದಾಗ ಈ ಥರನೂ ನಡೀತಾ ಅಂತ ಅನ್ಸುತ್ತೆ. ಈ ಥರದ ಕತೆ ಕೇಳಿದಾಗ ನಿಮ್ಗೆ ಏನಿಸ್ತು? ಒಂದು, ಬಿಕಾಸ್ ಬೀಯಿಂಗ್ ಎ ಸೈಕ್ಯಾಟ್ರಿಸ್ಟ್ ಇನ್ ದ ಫಿಲ್ಮ್, ರಿಯಾಲಿಟಿ ಮತ್ತೆ ಇಮ್ಯಾಜಿನೇಷನ್ ಎರಡರ ಮಧ್ಯೆ ಒಂದು ದ್ವಂದ್ವದಲ್ಲಿ ಓಡಾಡ್ತಿರೋದು ಕ್ಯಾರೆಕ್ಟರ್ ಅಂದಾಗ, ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ರಿಲೇಟಬಲ್ ಆಯ್ತಾ ಅಥವಾ ಇದು ಹಿಂಗಿರುತ್ತಾ ಅಂತ ಅನ್ಸುತ್ತಾ? ಅಂದರೆ ನನಗೆ ಕತೆ ಹೇಳಿದಾಗ ಐ ವಾಸ್ ಇನ್ ಅ ಫೇಸ್ ವೇರ್ ಇಟ್ ವಾಸ್ ಅ ಟ್ರಾನ್ಸಿಷನಲ್ ಫೇಸ್ ನನಗೆ ಲೈಫಲ್ಲಿ. ಸೊ ನನಗೇನಾಗ್ತಾಯಿತ್ತು, ಅವ್ರು ಏನೋ ಒಂದೊಂದು ಹೇಳಿದಾಗಲೂ ಓ ಹೌದು ಇದಾಗಿದೆ, ಕೈಂಡ್ ಆಫ್ ಎಸ್ ಐ ಥಿಂಕ್ ಐ ಆಮ್ ಗೋಯಿಂಗ್, ಅಥವಾ ಹಿಂಗೆಂಗೋ ಹೌದು ಯಾವಾಗಲೂ ಈ ಥರ ಆಗಿತ್ತು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸಿಚುವೇಶನ್ ಬಟ್ ದ ಎಮೋಷನ್ ವಾಟ್ ಐ ಆಮ್ ಟೆಲಿಂಗ್. ಸೊ ಎಸ್, ಈ ಥರ ಆಗಿದೆ ಅಂತ ನನಗೆ ರಿಲೇಟ್ ಆದಾಗ ಖಂಡಿತವಾಗ್ಲೂ ಐ ಥಿಂಕ್ ಜನರಿಗೆ ಅದು ರಿಲೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಇವಾಗ ನೀವು ಸುಮ್ಮನೆ ರೂಮಲ್ಲಿ, ಹಾಲಲ್ಲಿ ಕೂತು ರೂಮಲ್ಲಿ ಲೈಟ್ ಇಲ್ಲ ಅಂದ್ರೂ, ಸುಮ್ಮನೆ ಏನೋ ಒಂದು ಗಿಡ ಹಿಂಗೆ ಹೋದ್ರೂ ಹಿಂಗೆ ನೋಡ್ತೀರಾ ಏನದು ಅಂತ. ಅದೆಲ್ಲೋ ದಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ದರ್ ಇಸ್ ಸಮಥಿಂಗ್ ದಟ್ ಹ್ಯಾಪನ್ಸ್. ನೋ, ಐ ಥಿಂಕ್ ಅದನ್ನು ಅವ್ರು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಈ ಬ್ರಿಡ್ಜ್ ಇದೆಯಲ್ಲ, ಅಂದರೆ ಒಂದು ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್, ಈ ಬ್ರಿಡ್ಜ್ ಮಧ್ಯೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಸ್ವಿಂಗ್ ಆಗ್ತಿರುತ್ತೆ. ಸೊ ಈ ಥರದ ಪಾತ್ರದ ಪ್ರಿಪೇರ್ ಆಗ್ಬೇಕಾದ್ರೆ ಅಫ್ಕೋರ್ಸ್ ಲೈಕ್ ಇಟ್ ಈಸ್ ವೆರಿ ಈಸಿ ಟು ಕನ್ಸ್ಯೂಮ್. ಅಂದರೆ ಯಾವ್ದಾದ್ರು ಸಿನಿಮಾ ನೋಡೋದಕ್ಕೆ ಇಲ್ಲ ಕತೆ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ವೆನ್ ವಿ ಎಕ್ಸಿಬಿಟ್ ಅಲ್ಲ, ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಎರಡಕ್ಕೂ ಒಂದು ಡಿಫ್ರೆನ್ಸ್ ಇರಲೇಬೇಕು, ಮೇಜರ್ಲಿ ನೋಟಿಸ್ ಮಾಡೋವಂಥದ್ದು. ಬಟ್ ಆ ಎರಡರಲ್ಲೂ ಪ್ರೂವ್ ಮಾಡ್ಕೋಬೇಕು ಆ್ಯಸ್ ಅನ್ ಆ್ಯಕ್ಟರ್. ಅದನ್ನು ಅವರು ಕನ್ಸ್ಯೂಮ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಈ ಚಾಲೆಂಜನ್ನು ಹೇಗೆ ತೊಗೊಂಡಿದ್ದು?
ಅಂದರೆ ತುಂಬ ಕಾಡೋದು ನನಗೆ ಆ ಪಾತ್ರ. ಇವಾಗ ಇವಾಗ ನಾವು ಸ್ವಲ್ಪ 2 ಡೇಸ್ ಆ ಶೂಟ್ ಮಾಡಿದ್ರು ಅದು ಸಮುದ್ಯತ ಕ್ಯಾರೆಕ್ಟರ್ ನಾನು ಆಗಬೇಕಿತ್ತಲ್ಲ, ಅದಾದಮೇಲೆ ನನಗೆ ತುಂಬ ಕಾಡೋದು, ನನ್ನ ಜೀವನದಲ್ಲೇ ಆಗಿಬಿಟ್ಟಿದೇನೋ ಅಂತ ಒಂಥರ ನಾವು ಮೆಂಟಲಿ ಡಿಸ್ಟರ್ಬ್ ಆಗ್ತೀವಲ್ಲ ಆ ಥರ. ಅಂದರೆ ತುಂಬ ಎಮೋಷನ್ಸ್ನ ಕ್ಯಾರಿ ಮಾಡುತ್ತೆ, ತುಂಬ ಹೋರಾಟ ಇದೆ ಆ ಕ್ಯಾರೆಕ್ಟರ್ಗೆ. ಅದು ನನಗೆ ತುಂಬ ಡ್ರೈನ್ ಮಾಡೋದು. ಪ್ರಿಪೇರ್ ಆಗುವಾಗಲೇ ತುಂಬ ಕಷ್ಟ ಆಗೋದು. ಸ್ಟೋರಿ ಕೇಳ್ತಾನೆ ಒಂದೊಂದು ಸಲ ಹತ್ತಿದ್ದು ಇದೆ. ಆ್ಯಂಡ್ ಮುಗಿಸ್ಕೊಂಡು ಹೋದ್ಮೇಲೂ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಮತ್ತೆ ಅದೇ ಒಂದು ಮೆಂಟಲಿ ಹೋಗ್ಬಿಡ್ತಾ ಇದ್ದೆ. ಆವಾಗ ಇಮಿಡಿಯೇಟ್ಲಿ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೆ, ನಾನು ತುಂಬ ಕಾಡ್ತಾ ಇದೆ, ನಾನೇ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ, ಏನಾದರೂ ಅಡ್ವೈಸ್ ಮಾಡಿ ಅಂತ ಅವರಿಗೆ. ಆವಾಗ ಅವರು ಹೇಳ್ತಿದ್ರು, ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಕಾಮಾಗಿ ಕೂತ್ಕೋ, ರಿಯಾಲಿಟಿ ಏನಿದೆ ಅದನ್ನು ಅರ್ಥ ಮಾಡ್ಕೋ ಅಂತ. ನಿಮ್ಮ ರೈಟಿಂಗ್ ಸ್ಟೇಜು ಇಲ್ಲ ಮುಂಚೆಯಿಂದಾನೇ ಸ್ಟಾರ್ಟ್ ಆಗಿತ್ತು ಅಂತ ಗೊತ್ತಾಯ್ತು ನಿಮ್ಮ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ. ಭಗ್ನ ಪ್ರೇಮಿಗಳಿಗೆ ಭಾವಗೀತೆ ಎಲ್ಲ ಬರೆದ್ಬಿಟ್ಟಿದ್ರು ಅಂತ ನೀವು, ಏನದು? ಅದೊಂದು ಕವನ ಸಂಕಲ ಇದೆ, ಭಗ್ನ ಪ್ರೇಮಿಗಳ ಭಾವಗೀತೆಗಳು ಅಂತ. ಅಂದ್ರೆ ಅದು ಶುರುವಾಗೋದು ಹೇಗೆ ಅಂದ್ರೆ, ನೀ ನನ್ನ ನಡೆಸಿಕೊಂಡಂತೆ ನಿನ್ನನ್ನಾರು ನಡೆಸಿಕೊಳ್ಳದಿರಲಿ ಎನ್ನುವುದೊಂದೇ ಭಗ್ನ ಪ್ರೇಮಿಯ ಭಾವಗೀತೆಯ ಭಾಗವಾಗಿರಲಿ ಅಂತ. ಯು ಕ್ಯಾನ್ ಓನ್ಲಿ ವಿಶ್ ಗುಡ್ ಫಾರ್ ಪೀಪಲ್. ಸುಮಾರಿದೆ, 50-60 ಕವನಗಳಿದೆ ಅದರಲ್ಲಿ. ಅದು ಬರವಣಿಗೆ ಸ್ವಲ್ಪ ಇದು ಭಗ್ನ ಪ್ರೇಮಿಗಳಿಗೆ ಅಂತೋಸ್ಕರ ಅವ್ರಿಗೋಸ್ಕರ ಬರ್ತಿದ್ದ, ಅಲ್ಲ ಭಗ್ನ ಪ್ರೇಮಿ ಆಗಿ ಬರ್ತಿದ್ದ? ಓಕೆ, ನಮ್ಮ ಮನೆಗೆ ಹೋಗ್ಬೇಕು. ಈಗ ಎಲ್ಲರಿಗೂ ಒಂದು ಭಗ್ನ ಪ್ರೇಮ ಇರುತ್ತೆ. ಈ ಪ್ರೇಮ ಎಂದೊಡನೆ ನೆನಪಾಯ್ತು ಅಂತ ಒಂದಿದೆ. ಬಟ್ ನಾನು ಆಕ್ಚುಲಿ ಅಲಾಂಗ್ ವಿತ್ ಬೀಯಿಂಗ್ ಇನ್ IT ಅಥವಾ ಫಿಲ್ಮ್ ಮೇಕಿಂಗ್, ಕತೆ ಹೇಳೋದ್ರ ಜೊತೆಗೆ ಉಸಿರಾಡಕ್ಕೆ ಅಂತ ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಈಗ ಲೈಫ್ ಕೋಚ್ ಅಥವಾ ಮೋಟಿವೇಶನಲ್ ಸ್ಪೀಕಿಂಗ್. ಐ ವಾಸ್ ಇನ್ ಒನ್ ಆಫ್ ದ ಸೆಷನ್ಸ್ ಮೈಸೂರಲ್ಲಿ. ಒಂದು 21-22 ವಯಸ್ಸಿನ ಹುಡುಗ ನನ್ನ ಹತ್ರ ಬಂದು, he asked me a question like, how do I handle one-sided love ಅಂತ. So I had to give him a quick answer because there was less time. So I told him, love is always one-sided. ಪ್ರೀತಿ ಯಾವಾಗಲೂ ಏಕಮುಖವಾಗೇ ಇರುತ್ತೆ. ಯು ಡಾಟ್ ಲವ್ ಅಷ್ಟೇ. ಸೊ ಯು ಕಂಟಿನ್ಯೂ ಟು ಲವ್. ಸೊ ಭಗ್ನ ಪ್ರೇಮಿಗಳ ಭಾವಗೀತೆ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದ್ದು, ಎಲ್ಲರಿಗೂ ಇರುತ್ತೆ ಒಂದು ಭಗ್ನ ಪ್ರೇಮ. ಅದು ಅವಾಗ ಭಗ್ನ ಪ್ರೇಮ ಆದಾಗ ಬರೆಯೋಷ್ಟು ರೆಡಿ ಆಗಿರಲ್ಲ ಮೈಂಡ್. ಇದು ಆ ಟ್ರಾನ್ಸಿಷನ್ ಹಾರ್ಲಿ ಡೇವಿಡ್ಸನ್ ಇಂದ ಹಾರ್ಲಿ ಡೇವಿಡ್ಸನ್ ಮೊಸರು ಪ್ಯಾಕೆಟ್ ತಗೊಂಡು ಮಧ್ಯ ಹಾರ್ಲಿ ಡೇವಿಡ್ಸನ್ ಮೊಸರು ಪ್ಯಾಕೆಟ್. ಎಸ್ I think this is, I never, that was spontaneous, but Harley Davidson ಮೊಸರು. Actually, a lot of my friends have done that. Harley Davidson then ಮೊಸರು ಪ್ಯಾಕೆಟ್, ಕೊತ್ತಂಬರಿ ಕಟ್ಟು, ಕೆಳಗಡೆ 2 ಲೆಮನ್. ಸೊ ಇದೆಲ್ಲ ಇರುತ್ತೆ. ಸೊ ಅದೇ ಈ ಥರದ್ದು ಬರವಣಿಗೆಗಳು ಸ್ಟಾರ್ಟ್ ಆಯ್ತು. ಅಂದ್ರೆ ಭಗ್ನ ಪ್ರೇಮ ಅನ್ನೋದು ಅದು ಕೂಡ ಜೀವನದ ಒಂದು ಅನುಭವನೇ. ಅಲ್ಲಿ ನೀವು ಎಟ್ ಯುವರ್ ಲೋವೆಸ್ಟ್ ಪಾಯಿಂಟ್ ಯು ಸ್ಟಾರ್ಟ್ ಲವಿಂಗ್ ಪೀಪಲ್, ಯು ಸ್ಟಾರ್ಟ್ ಟ್ರೀಟಿಂಗ್ ಪೀಪಲ್ಸ್ ಡಿಸಿಷನ್ಸ್ ರೆಸ್ಪೆಕ್ಟ್ಫುಲಿ. ಇನ್ನೊಬ್ಬರ ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಥವಾ ಅವ್ರದ್ದೇನೋ ಒಂದು ಅನಿವಾರ್ಯತೆ ಬಂತು, ನೀವು ಅದನ್ನು ಗೌರವಿಸೋದು ಕಲ್ತ್ಬಿಟ್ರೆ, such a beautiful side of ಅದನ್ನ ನೀವು ಒಂದ್ಸರಿ ನೀವು ಅದನ್ನು ಗೌರವಿಸ್ಬಿಟ್ರೆ ಜೀವನದಲ್ಲಿ ಯಾವ ಏರಿಳಿತಗಳನ್ನು ನೀವು ಎದುರಿಸ್ಬೋದು ಅಂತ. ಈಗ ಒಂದು ಕವನ, ಬದಲಾಯಿಸಿ ಬಿಡು ಎನ್ನ ಭಾರವಾಗುವ ಮುನ್ನ, ಬದಲಾಯಿಸಿ ಬಿಡು ಎನ್ನ ನಾ ಭಾರವಾಗುವ ಮುನ್ನ, ನಾನಿರಿದ ಗಾಯಗಳು ಹುಣ್ಣಾಗುವ ಮುನ್ನ, ಬದುಕು ನೀ ನಿನ್ನ ಕನಸು ನಾಚುವಂತೆ, ನಿನ್ನೊಡನೆ ನಾನು ಇದ್ದರೇನಂತೆ ಇರದಿದ್ದರೇನಂತೆ. ವಾ. ಸೊ ಈ ಥರದ ನೈಸ್, ಏನು ಸುಮ್ಮನೆ ಗೀಚುವ ಪ್ರಯತ್ನ. ನೈಸ್. ಸೊ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಒಂದು ಖಡಕ್ ಮೂಮೆಂಟ್ ಇದೆ ವಿಕಲ್ಪ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಶೂಟ್ ಎಲ್ಲ ಮುಗಿದು ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಅದು ಒಂದು ವಿಷಯ ಯೋಚನೆಗೆ ಬರುತ್ತೆ ಯಾವಾಗ್ಲೂ ಅಂತಂದ್ರೆ, ವಿಕಲ್ಪ ಸಿನಿಮಾಗೆ ಸಂಬಂಧಪಟ್ಟಿದ್ದು ಯಾವುದು, ಅದನ್ನ ಖಡಕ್ ಮೂಮೆಂಟ್ ಅಂತ ಡಿಫೈನ್ ಮಾಡೋದಾದ್ರೆ ಆಫ್ ದ ಕ್ಯಾಮ್ರಾ, ಆನ್ ದ ಕ್ಯಾಮ್ರಾ, ಏನು ಬೇಕಾಗಿರ್ಬೋದು. ನಾನು ಐ ಥಿಂಕ್ ಅಬೌಟ್ 1 page ಡೈಲಾಗ್ನ 5 times ಹೇಳಿದ್ದು, 5 to 6 times ಮೇ ಬಿ. ಅದು ಅಲ್ಲ, ನನ್ನ ಡೈಲಾಗ್ ಇತ್ತು ತುಂಬ, ಅದನ್ನ ಆಲ್ಮೋಸ್ಟ್ 360 degrees ಅಲ್ಲಿ ತಗೊಂಡಿದ್ದು. ಹಾಗಾಗಿ ಆಲ್ 5 to 6 times ಇಸ್ ವೆನ್ ಐ ಹ್ಯಾಡ್ ಟು ಟೆಲ್. ತುಂಬ ಕಷ್ಟ ಹೇಳೋದು, ಬಿಕಾಸ್ ಎವ್ರಿ ಮೂಮೆಂಟ್ ಈಸ್ ಬ್ಯೂಟಿಫುಲ್. ಖಡಕ್ ಮೂಮೆಂಟ್ ಅಂದರೆ, ಲಾಸ್ಟ್ ಸೀನ್ ಒಂದು ಶೂಟ್ ಮಾಡ್ತಾ ಇದ್ವಿ ಒಂದು ಮರದ ಕೆಳಗಡೆ. ತುಂಬಾ ಜನ ಹೇಳಿದ್ರು ಅದು ಹಾರರ್ ಪ್ಲೇಸು, ಅಲ್ಲಿ ಶೂಟ್ ಮಾಡಬೇಡಿ, ಜಾಗನೇ ಆಗಿತ್ತು. ಅಂದ್ರೆ ವಿ ಹ್ಯಾವ್ ಗಾನ್ ರಿಯಲಿ ಇಂಟೀರಿಯರ್ ಟು ಶೂಟ್ ಸಮ್ ಆಫ್ ದ ಸೀನ್ಸ್. ಅಂದ್ರೆ ತುಂಬಾ ಈಸಿಯಾಗಿ ಆಕ್ಸೆಸಬಲ್ ಇರುವಂತಹ ಜಾಗಗಳಲ್ಲ. ಅಂದ್ರೆ ಒಂದು ಮರ 1 ಎಕರೆಗಿದೆ ಅದು.
ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಗೊತ್ತಾಗುತ್ತೆ ನಿಮ್ಮ ಸಿನಿಮಾದಲ್ಲಿ ಎಷ್ಟು ದೊಡ್ಡ ಡೈಮೆನ್ಷನ್ ಇದೆ. ಒಂದು ಎಕರೆ ಪೂರ್ತಿ ಇದೆಯಾ? ಪೂರ್ತಿ ಇದೆ. ಒಂದು 331 feet, ವಿ ಹ್ಯಾಡ್ ಮೆಜರ್ಡ್ 289 feet. ಅಷ್ಟು ದೊಡ್ಡದಿದೆ ಅದು. ಸೊ ಸಖತ್ ಇದು ಇದೆ, ಕವರೇಜ್ ಅಷ್ಟು ದೊಡ್ಡದಿದೆ. ಆ್ಯಂಡ್ ಒಳಗಡೆ ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ನೆರಳು ಬರಲ್ಲ. ಸೊ ಐ ಹ್ಯಾಡ್ ವಿ ಹ್ಯಾಡ್ ಫಿನಿಶ್ಡ್ ಶೂಟಿಂಗ್. ಅಲ್ಲಿ ನಾನು ಮರದ ಹತ್ರ ನಿಂತ್ಕೊಂಡಿದ್ದೆ, ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ವಿ ವರ್ ಆಲ್ ಸ್ಪ್ರೆಡಿಂಗ್ ಔಟ್. ಸೊ ನಾನು ಒಬ್ಬನೇ ನಿಂತ್ಕೊಂಡಿದ್ದೆ. ದೆನ್ ಅಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಟೀಮ್ ಅವ್ರು ಯಾರು ಒಬ್ಬರೇ ಮರದ ಹತ್ರ ಹೋಗ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಹರ್ ಸೆಲ್ಫ್. ಸೊ ಶಿ ಹ್ಯಾಸ್ ಅ ಸ್ಟೋರಿ ಟು. ನಾವು ಲಾಂಗ್ ಶಾಟ್ ಇಡ್ತಾ ಇದೀವಿ, ಮುಂದೆ ಅಲ್ಲಲ್ಲೇ ಇಷ್ಟ ಮೂವ್ ಆಗ್ತಿದ್ದಾರೆ. ಅದು ನಮಗೆ ಬರ್ತಿತ್ತು ಕಣ್ಮುಂದೆ, ಏನೋ ಬರ್ತಿದೆ, ಇನ್ನೇನೋ ನಂಗೆ ಮೈ ಒಳಗಡೆ ಹೋಗ್ತಿದೆ ಆ ಥರ. ಹಾಂ, ಫೀಲ್ ಬಿಕಾಸ್ ಅಷ್ಟೇ ಗಾಳಿಗಿತ್ತು ಅಲ್ಲಿ. ಅದು ಹಿಂಗೆ ಮುಖದ ಮೇಲೆ ಬರೋಕ್ಕೂ ಏನೋ ಒಂದು ಬಂದ್ಬಿಟ್ಟಿದೆ ಇವಾಗ ಆ ಥರ. ದಟ್ ವಾಸ್ ಅಂದರೆ ನಮಗೆ ಆ ಸ್ಟೇಟ್ಗೆ ಹೋಗೋದನ್ನೇ ನಾವು ಎಕ್ಸ್ಪ್ಲೇನ್ ಮಾಡ್ಕೋತಾ ಕೊನೆಗೆ ಒಂದು ಸ್ಟೇಟಲ್ಲಿ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಆ್ಯಕ್ಚುಲಿ ಬಿಕಮ್ ದ್ಯಾಟ್ ಅಂತ. ಆ್ಯಂಡ್ ದೆನ್ ನಾವು ಅಂದರೆ ನಮ್ಮ ಟೀಮ್ ಅವ್ರಿಗೆಲ್ಲ ಕಾಣ್ತಿದ್ದೆ ನನ್ನ ಮುಖದಲ್ಲಿ ಆಗ್ತಿರೋ ಬದಲಾವಣೆ. ಅದನ್ನು ನಾನು ಹೋಲ್ಡ್ ಮಾಡಬೇಕು. ನಾವು ದ ಲೀಡರ್ ಹ್ಯಾಸ್ ಟು ಕಿಕ್ ಇನ್, ಬಿಕಾಸ್ ಅವರು ಹೆದರ್ಕೊಂಡ್ರೆ ದೆನ್ ಆಬ್ವಿಯಸ್ಲಿ ಯು ಎಕ್ಸ್ಪೀರಿಯನ್ಸ್ಡ್ ಇಟ್. ಐ ಎಕ್ಸ್ಪೀರಿಯನ್ಸ್ಡ್ ಇಟ್ ಥರಲಿ ಇನ್ ಡೀಟೇಲ್. ಸೊ ದ್ಯಾಟ್ ವಾಸ್ ಮ್ಯಾಸಿವ್. And it took me something which is very relatable to film ಅಲ್ವಾ? ಸಿನಿಮಾದಲ್ಲೂ ಆ ಥರದ್ದು ಏನೋ ಆ ಥರದ್ದು ಅಂದ್ರೆ ಅದು ನನಗೆ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಪ್ರಾಬಬಲಿ ಬಿಕಾಸ್ ಐ ವಾಸ್ ಲಿವಿಂಗ್ ಇನ್ ದಟ್ ಕ್ಯಾರೆಕ್ಟರ್ ಫಾರ್ 28 days. ಅದು ಸಾಧ್ಯ ಇರ್ಬೋದು, ಇದು ಮನಸ್ಸಿನ ಇದು ಇರ್ಬೋದು, ಅಥವಾ ಆ ಜಾಗದಲ್ಲಿ ಏನೋ ಇದ್ರೂ ಇರಬಹುದು. ಬಟ್ ತುಂಬಾ ಸ್ಟೋರೀಸ್ ಎಲ್ಲ ಇತ್ತು. ದಟ್ ಒನ್ ಮೊಮೆಂಟ್ ಐ ಫೆಲ್ಟ್ ದಟ್ ಮೈ ಹ್ಯಾಂಡ್ ವಾಸ್ ಬೀಯಿಂಗ್ ಗ್ರ್ಯಾಬ್ಡ್. ಸೊ ಅದೆಲ್ಲ ಇತ್ತು, ಆ ಥರದ ಅನುಭವ. ಇಟ್ ವಾಸ್ ಅಂದ್ರೆ ಇನ್ ಯುವರ್ ಟೋಟಲ್ ಕಾನ್ಷಿಯಸ್ನೆಸ್ ಯು ಹ್ಯಾವ್ ಫಿನಿಶ್ ದ ಶೂಟ್, ನಿಂತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ಸಡನ್ಲಿ ಐ ಫೆಲ್ಟ್ ದ್ಯಾಟ್. ಸೊ ಐ ವಾಸ್ ಲೈಕ್ ಇಟ್ಸ್ ವೆರಿ ರ್ಯಾಂಡಮ್ ಆ್ಯಂಡ್ ವೆರಿ ಸ್ಪೆಷಲ್. ಸೊ ಕಡಕ್ ಮೂಮೆಂಟ್ ಅಂತ ಹೇಳಿ. ಓಕೆ, ಎಸ್ ಮ್ಯಾಮ್, ಯುವರ್ ಕಡಕ್ ಮೂಮೆಂಟ್. ನಾನು ಫಸ್ಟ್ ಟೈಮ್ ನಾನು ಅಷ್ಟು ಹತ್ತಿದ್ದಕ್ಕೆ ನಂಗೆ ಫುಲ್ ಸಂತೋಷ, ಖುಷಿ ಆಗಿದ್ದಂದರೆ ಅದು ಒಂದೇ ಕಣ್ಣಲ್ಲಿ ಅಳಬೇಕಿತ್ತು, ಅಂದರೆ ನೀರು ಬರಬೇಕಿತ್ತು. ಅವರು ಝೂಮ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಅವಾಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಡ್ರಾಪ್ ಹಿಂಗೆ ಬರಬೇಕಿತ್ತು. ಅದೊಂದು 10 to 12 ಟೇಕ್ ಮೇಲೆ ತೊಗೊಂಡಿದ್ದೀನಿ. ಬಿಕಾಸ್ ಅದೆರಡು ನನ್ನ ಕಣ್ಣು ತುಂಬ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಮಾಡಬಾರ್ದು, ಕಣ್ಣನ್ನು ಹೋಲ್ಡ್ ಮಾಡಬೇಕು ಆ್ಯಂಡ್ ಡ್ರಾಪ್ ಆಗಬೇಕು ನೀರು ಅಂತ. ಆಗ್ತಿಲ್ಲ ನನಗೆ ಫುಲ್. ಅದೇನಂದರೆ ಮಾಡ್ತಾ 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 ನಾವು ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ. ಆವಾಗ ಐ ಬ್ಲಿಂಕ್ ಆಗೋದು, ಮತ್ತು ಗ್ಲಿಸರಿನ್ ಸಹ ಹಾಕಬಾರ್ದಿತ್ತು ಆವತ್ತು. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಐ ಎಲ್ಲ ಫುಲ್ ರೆಡ್ ಆಗುತ್ತೆ ಮತ್ತು ತುಂಬ ಪೇಯ್ನ್ ಅನಿಸುತ್ತೆ. ಸೊ ಇಲ್ಲ, ನೀನು ಮಾಡಲೇಬೇಕು ಅಂತ ಇವ್ರು ಕುತ್ಕೊಬಿಟ್ಟಿದ್ದಾರೆ, ಬಿಡ್ತಾನೆ ಇಲ್ಲ. ನನಗೆ ಬರ್ತಿಲ್ಲ, ಕಣ್ಣಲ್ಲಿ ಬಂದರೆ 2 ಕಣ್ಣಲ್ಲಿ ನೀರು ಬರ್ತಿದೆ, ಒಂದೇ ಕಣ್ಣಲ್ಲಿ ಬರ್ತಿಲ್ಲ. ಆಮೇಲೆ ಮಾಡಿ ಮಾಡಿ ಆಫ್ಟರ್ 12 ಟೇಕ್ಸ್ ಆಗಿದೆ ಅನಿಸುತ್ತೆ. ಅದಾದಮೇಲೆ ಬಂತು ಫುಲ್. ಅವಾಗ ಫುಲ್ ಜೋರಾಗಿ ಹತ್ಕೊಂಡು ಜೋರಾಗಿ ನಗಾಡ್ತಾ ಇದ್ದೀನಿ. ಫುಲ್ ನಂಗೆ ಫಸ್ಟ್ ಟೈಮ್ ಕಣ್ಣೀರು ಬಂದಿದ್ದು ನಗು ಬಂತು ಅಂತ. ಕಣ್ಣೀರು ಬಂದಿದ್ದು ಖುಷಿ ಆಗಿತ್ತು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಕಮಲ್ ಹಾಸನ್ ಸರ್ಸ್. ಅದು he was one of the only actors to achieve that ಅಂತ. ಅಂದರೆ he will ask you ಕ್ಯಾಮ್ರಾ ಯಾವ ಪೊಸಿಷನ್ ಅಲ್ಲಿ ಇದ್ದಾಗ ನನ್ನ ಕಣ್ಣಲ್ಲಿ ನೀರು ಬೀಳಬೇಕು ಅಂತ, ಅಂಡ್ he will time it to that degree, ಲೈಕ್ ಇಷ್ಟು ಹತ್ರ ಬಂದಾಗ ಬೀಳ್ಬೇಕಾ, ಇಷ್ಟು ಹತ್ರ ಬಂದಾಗ ಬೀಳ್ಬೇಕಾ ಅಂತ. ಸೊ ವಾಂಟೆಡ್ ಟು ಅಚೀವ್ ದಟ್ ಶಾಟ್ ಸಮ್ಹೌ. ಅಂದ್ರೆ ಐ ವಾಸ್ ನಾಟ್ ಶ್ಯೂರ್ ಅದು ಆಗುತ್ತೋ ಆಗಲ್ವಾ ಅಂತ. ಬಟ್ ಶಿ ಡಿಡ್ ದಟ್. ಒಂದು ಶಾಟ್ ಬರುತ್ತೆ ವೇರ್ ಕ್ಯಾಮ್ರಾ ಬಂದು ಜಸ್ಟ್ ಸ್ಟಾಪ್ ಆದ ತಕ್ಷಣ ಒಂದು ಹನಿ ಕಣ್ಣೀರು ಬೀಳುತ್ತೆ. ಸೊ ಅದಕ್ಕೆ ಅದು ನನಗೇನಂದ್ರೆ ಲೈಕ್ ಫುಲ್ ಖುಷಿ, ಇದೇನು ಈ ಲೆವೆಲ್ ಎಕ್ಸೈಟ್ಮೆಂಟ್ ಕಣ್ಣೀರು. So that was wonderful. So the efforts from everybody has been phenomenal. Yeah, and finally ಈ ಸಿನಿಮಾ ಇದು ಜನವರಿ 30ಕ್ಕೆ ರಿಲೀಸ್ ಆಗ್ತದೆ. ಕೊನೆಯದಾಗಿ ಏನಾದ್ರು ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ, ಇಟ್ಸ್ ಯುವರ್ ಟೈಮ್. ವಿಕಲ್ಪ ಸಿನಿಮಾ ಜನವರಿ 30 ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ ತುಂಬ ಏನು ಯೋಚನೆ ಮಾಡೋದ್ರ ಜೊತೆಗೆ ಎಂಜಾಯ್ ಕೂಡ ಮಾಡ್ತೀರಾ. ಸಾಕಷ್ಟು ಟೇಕ್ ಬ್ಯಾಕ್ ಹೋಮ್ ಮೊಮೆಂಟ್ಸ್ ತುಂಬಾ ಇರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಇದರಲ್ಲಿ ವಿ ಹ್ಯಾವ್ ಯೂಸ್ ಸಮ್ ವೆರಿ ಸ್ಪೆಸಿಫಿಕ್ ಸ್ಟೈಲ್ ಆಫ್ ಸ್ಟೋರಿ ಟೆಲಿಂಗ್, ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ಅಂತ. ಪ್ರತಿ 12 ನಿಮಿಷಕ್ಕೆ ನಿಮಗೊಂದು ಹೋಲ್ಡ್ ಮಾಡಿಸುತ್ತೆ, ಅಂದರೆ ಕ್ವೆಶ್ಚನ್ ಮಾಡಿಸುತ್ತೆ ನಿಮ್ಮನ್ನು ಎಂಗೇಜ್ ಮಾಡಿ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ರಿಯಾಲಿಟಿ ಯಾವುದು ಅನ್ನೋದೆಲ್ಲ ಕ್ವೆಶ್ಚನ್ ಮಾಡಿಸುತ್ತೆ. ಜೊತೆಗೆ ನಮ್ಮ ಟ್ರೈಲರು, ಟೀಸರು, ಸಾಂಗ್ಗಳೆಲ್ಲ ನೀವು ನೋಡಿ ನಿಮಗೆ ಈ ಥರ ಕತೆ ನಿಮ್ಗೆ ಸೂಟಬಲ್ ಅನಿಸುತ್ತೆ, ಈ ಥರ ಇಂಟ್ರೀಗಿಂಗ್ ಸ್ಟೋರಿಗಳನ್ನು ನೀವು ನೋಡಬೇಕು ಅನ್ಸಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲೇ ಸಿನಿಮಾ ನೋಡಿ. ಯಾಕಂದರೆ
ವೆದರ್ ಇಟ್ಸ್ ದ ಪಿಕ್ಚರೈಸೇಷನ್ ಇರ್ಬೋದು ಅಥವಾ ಕೆಲವೊಂದು ಸೌಂಡಲ್ಲಿ ನಾವು ಯೂಸ್ ಮಾಡಿರೋ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ವಿ ಹವ್ ಸ್ಪೆಸಿಫಿಕ್ಲಿ ಡಿಸೈನ್ಡ್ ಫಾರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಯೂಶಲಿ ಏನಾಗುತ್ತೆ ಹೊಸಬ್ರು ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ ಸ್ವಲ್ಪ ದಿವಸ ಆದಮೇಲೆ ಹೇಳೋದಿದೆ. ಸೊ ಜನವರಿ 30 ದಯವಿಟ್ಟು ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ತುಂಬ ಪ್ರಾಮಾಣಿಕವಾಗಿ ನಾವು ಪ್ರಶ್ನೆಗಳನ್ನು ಹುಟ್ಟಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ನಿಮ್ಮ ಒಳಗಿರುವ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕಂಡ್ಕೊಳ್ಳೋಕ್ಕೆ ಚಾನ್ಸಸ್ ಇದೆ ತುಂಬ. ಮತ್ತು ಕೆಲವೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಂದನೇ ನೀವು ಆ ವಿಜುವಲ್ ಇರ್ಬೋದು, ಸೌಂಡ್ ಇರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ದಯಮಾಡಿ ಥಿಯೇಟ್ರಿಗೆ ಬಂದು ಮೂವಿಯನ್ನು ನೋಡಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಇದೇ ಥರ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡೋಕ್ಕಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.